ಸಿರಿಧಾನ್ಯದಲ್ಲಿ ಒಂದಾದ ಕೊರಲೆ ಅಕ್ಕಿಯಲ್ಲಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 2 ಕಪ್ಪು ಕೊರಲೆ ನೆನೆ ಹಾಕ್ತಾಯಿದ್ದೀನಿ. ಎರಡು ಕಪ್ಪು ಕೊರಲೆಗೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ. ಇದು ಸಪ್ರೇಟ್ ನೆನೆಸ್ಕೋಬೇಕು. ಉದ್ದಿನಬೇಳೆ ಬೇರೆದಕ್ಕೆ, ಕೊರಲೆ ಅಕ್ಕಿ ಬೇರೆದಕ್ಕೆ. ಇದು ನೆನೆಸ್ಕೋಬೇಕು. ರುಬ್ಬಿದ ಮೇಲೆ ತೋರಿಸ್ತೀನಿ. ಕೊರಲೆ ಅಕ್ಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇನ್ನೊಂದು ಸಾರಿಗೆ ಉದ್ದಿನಬೇಳೆನೂ ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಕೋಬೇಕು. ಬೇಳೆನೂ ಅನ್ನ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಕೊರಲೆ ಅಕ್ಕಿ ರುಬ್ಬಿರೋದನ್ನು ಇದಕ್ಕೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈಗ ದೋಸೆ ಹಿಟ್ಟು ಅದಕ್ಕೆ ಪೂರ್ತಿ ರುಬ್ಬಿಟ್ಕೊಂಡಿದ್ದೀನಿ. ಕೊರಲೆ ಅಕ್ಕಿ, ಉದ್ದಿನಬೇಳೆ, ಸ್ವಲ್ಪ ಅನ್ನ 3 ಮಿಕ್ಸ್ ಮಾಡಿ ಒಟ್ಟಿಗೆ ರುಬ್ಬಿದ್ರೆ ಇನ್ನೂ ಚೆನ್ನಾಗಿ ನೀಟಾಗಿ ಆಗುತ್ತೆ. ಇದು ಫರ್ಮೆಂಟ್ ಆಗೋಕ್ಕೆ ನೈಟ್ ಪೂರ್ತಿ ಬಿಟ್ಟು ಬೆಳಗ್ಗೆಗೆ ಸ್ವಲ್ಪ ಉಪ್ಪು ಹಾಕಿ ದೋಸೆ ಹಾಕಿದ್ರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ದೋಸೆ ಹಾಕ್ತಾಯಿದ್ದೀನಿ. ಸಿರಿಧಾನ್ಯದ್ದು ತುಂಬ ಹೆಲ್ತಿಯಾಗಿರೋ ದೋಸೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ.